ನಮ್ಮ ಪುಟಾಣಿ ಮಕ್ಕಳಿಗೆಲ್ಲ ಮುಂಜಾನೆಯ ಶುಭೋದಯಗಳು. ಮಕ್ಕಳೇ, ನೀವು, ನಾನು, ನಾವೆಲ್ಲ ಪರಿಸರದ ಪ್ರೇಮ ಜೀವಿಗಳು. ಹಾಗಾದರೆ ಮಕ್ಕಳೇ, ವಿಶ್ವ ಪರಿಸರ ದಿನ ಯಾವಾಗ ಆಚರಣೆ ಮಾಡುತ್ತೇವೆ? ಹೌದು ಮಕ್ಕಳೇ, ಜೂನ್ 5ರಂದು ವಿಶ್ವ ಪರಿಸರದ ದಿನವನ್ನು ನಾವು ಆಚರಣೆ ಮಾಡುತ್ತೇವೆ. ಪರಿಸರದ ಮೇಲೆ ಪ್ರೀತಿ, ಕಾಳಜಿಯನ್ನು ನಾವು ಈ ದಿನ ಮಾತ್ರ ವಹಿಸಿದರೆ ಸಾಲದು. ಹಾಗಾದರೆ ಮಕ್ಕಳೇ, ಪರಿಸರದಲ್ಲಿ ಜೀವಿಸುತ್ತಿರುವ ಜೀವಿಗಳಿಗೆ ಸಂತೋಷವೂ ತೊಂದರೆಯೂ ಬರುತ್ತದೆ. ಹಾಗಾದರೆ ಮೊದಲನೆಯ ಚಿತ್ರದಲ್ಲಿ ಯಾವ ರೀತಿಯ ತೊಂದರೆಯನ್ನು ಕಾಣುವಿರಿ? ಹೌದು ಮಕ್ಕಳೇ, ಒಬ್ಬ ವ್ಯಕ್ತಿ ಹುಲಿಯ ಕೈಗೆ ಸಿಕ್ಕಿ ಅದರಿಂದ ಪಾರಾಗಲು ಪ್ರಯತ್ನಿಸುತ್ತಿದ್ದಾನೆ. ಹಾಗೆಯೇ ಎರಡನೆಯ ಚಿತ್ರದಲ್ಲಿ ಯಾವ ರೀತಿಯ ತೊಂದರೆಯನ್ನು ಕಾಣುವಿರಿ? ಹೌದು ಮಕ್ಕಳೇ, ಮೊಲಗಳು ಬಲೆಗಾರನ ಕೈಗೆ ಸಿಕ್ಕಿ ವಿಲವಿಲ ಎಂದು ಒದ್ದಾಡುತ್ತಿವೆ. ಹೀಗೆ ಪರಿಸರದಲ್ಲಿ ಎಲ್ಲಾ ಜೀವಿಗಳಿಗೆ, ಸಸ್ಯಗಳಿಗೆ ತೊಂದರೆಗಳು ಇದ್ದೇ ಇರುತ್ತದೆ. ಈ ಚಿತ್ರದಲ್ಲಿ ಯಾವ ರೀತಿ ತೊಂದರೆ ಕಾಣುವಿರಿ? ಹೌದು ಮಕ್ಕಳೇ, ಆಟವಾಡುತ್ತಿದ್ದ ಮಕ್ಕಳಲ್ಲಿ ಒಬ್ಬ ಹುಡುಗ ಕೆಳಗೆ ಬಿದ್ದು ಕಾಲಿಗೆ ಗಾಯ ಮಾಡಿಕೊಂಡಿದ್ದಾನೆ. ಇಲ್ಲಿಯೂ ಸಹ ನಾವು ತೊಂದರೆಯನ್ನು ಕಾಣುತ್ತೇವೆ. ಈ ಚಿತ್ರದಲ್ಲಿ ಯಾವ ರೀತಿ ತೊಂದರೆ ಕಾಣುವಿರಿ? ಹೌದು ಮಕ್ಕಳೇ, ಮರ ಒಣಗಿ ಹೋಗಿದೆ. ಹಲವಾರು ಪಕ್ಷಿಗಳಿಗೆ ಆಸರೆಯಾಗಿದ್ದ ಮರ ಒಣಗಿ ಹೋಗಿದೆ. ಹಾಗಾದರೆ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಕೂಗುತ್ತಿದೆ ಪಕ್ಷಿ ಎಂಬ ಪಾಠದಲ್ಲಿ ಪಕ್ಷಿಯ ಕೂಗಿಗೆ ಸಹಾಯ ಮಾಡುವ ಜೀವಿಗಳು ಹಾಗೂ ಮರದ ಮಹತ್ವ ಬಗ್ಗೆ ತಿಳಿಯೋಣ. ಮಕ್ಕಳೇ, ನಿಮಗೆಲ್ಲ ಕತೆ ಅಂದರೆ ತುಂಬ ಇಷ್ಟ ಅಲ್ವಾ? ಈಗ ಒಂದು ಕತೆ ಹೇಳ್ತೀನಿ, ಗಮನವಿಟ್ಟು ಕೇಳಿ. ಒಂದು ಸುಂದರವಾದ ಪರಿಸರ. ಈ ಪರಿಸರದಲ್ಲಿ ಒಂದು ಮರ ಇತ್ತಂತೆ. ಆ ಮರದ ಮೇಲೆ ಒಂದು ಪಕ್ಷಿ ಇತ್ತಂತೆ. ಆ ಪಕ್ಷಿ ಕೂಗ್ತಾ ಇತ್ತಂತೆ. ಹಾಗಾದರೆ ಆ ಕೂಗು ಏನು ಎಂಬುದನ್ನು ನಾವು ಈ ಪಾಠದಲ್ಲಿ ತಿಳಿಯೋಣವೇ? ದ್ವಿತೀಯ ಭಾಷೆ ಕನ್ನಡ, ಪುಟದ ಸಂಖ್ಯೆ 12, ಪಾಠ 3, ಕೂಗುತ್ತಿದೆ ಪಕ್ಷಿ. ಕೃಷ್ಣ ಮೈದುಂಬಿ ಹರಿಯುತ್ತಿದ್ದಾಳೆ. ಅವಳ ಭೋರ್ಗರೆತ, ತೂರಾಟ, ಚೆಲ್ಲಾಟ, ಅರಿಯುವ ಓಟ ನಯನ ಮನೋಹರ. ಬೆಳ್ಳನೆಯ ನೊರೆ ಬಲು ಚೆಂದ. ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗಿ ಸೊಬಗು. ಬೆಳಗಿನ ಎಳೆ ಬಿಸಿಲಿನ ಹೊಳಪಿನ ಮಿನುಗುವ ನದಿ ಬಯಲು ಅಂದ. ಸೂರ್ಯನ ಹೊಂಬಣ್ಣದ ಕಿರಣಗಳು ನದಿಯ ಮೇಲೆ ಬಿದ್ದಿವೆ. ಅಲ್ಲಿ ಹನಿ ಹನಿಗೂ ಮುತ್ತಿನ ಮಣಿಯ ರೂಪು. ಹಬ್ಬಬ್ಬ, ಅದೆಷ್ಟು ಸುಂದರ! ಈ ಕೃಷ್ಣಾ ನದಿಯಲ್ಲಿ ಹಲವಾರು ನಡುಗಡ್ಡೆಗಳಿವೆ. ಅವುಗಳಲ್ಲಿ ಸುಂದರವಾದ ಗಡ್ಡೆ ನಾರದ ಗಡ್ಡೆ. ಅದು ರಾಯಚೂರು ಸಮೀಪವಿದೆ. ಬಹಳ ಹಿಂದೆ ಇಲ್ಲಿ ನಾರದ ಮುನಿ ತಪಸ್ಸು ಮಾಡುತ್ತಿದ್ದರೆಂಬ ಪ್ರತೀತಿ. ಇಲ್ಲೊಂದು ಶಿವ ದೇವಾಲಯವೂ ಇದೆ. ಸದಾ ಹಚ್ಚ ಹಸುರಿನಿಂದ ಕೂಡಿ ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ. ಈ ನಡುಗಡ್ಡೆ ಪ್ರವಾಸಿ ತಾಣವೂ ಹೌದು. ಈ ಸುಂದರ ತಾಣವನ್ನು ನೋಡಲು ಮಕ್ಕಳು ಪ್ರವಾಸ ಹೊರಟಿದ್ದರು. ಕುಹು ಕುಹು ಹಕ್ಕಿಗಳ ಕಲವರವ ಕಿವಿಗೆ ಇಂಪಾಗಿತ್ತು. ಮನಕ್ಕೆ ತಂಪೆರೆಯುತ್ತಿತ್ತು. ಚಿಲಿಪಿಲಿ ಹಕ್ಕಿಗಳ ಇಂಚರ ಸಂಗೀತಮಯ. ಮಕ್ಕಳು ಈ ಸುಂದರ ತಾಣದ ಸವಿ ಉಣ್ಣುತ್ತಿದ್ದರು. ಇದ್ದಕ್ಕಿದ್ದಂತೆ ಹಕ್ಕಿಯೊಂದರ ನೋವಿನ ಕೂಗು ಕೇಳಿಸಿತು. ಅತ್ತ ತಿರುಗಿ ನೋಡಿದಾಗ ಅನೇಕ ಟೊಂಗೆಗಳನ್ನು ಹರಡಿಕೊಂಡಿರುವ ಬೋಳು ಮರ. ಎಲೆಗಳಿಲ್ಲದ, ಹೂವುಗಳಿಲ್ಲದ, ಹಣ್ಣು ಕಾಯಿಗಳಿಲ್ಲದ ಒಣಗುತ್ತಿರುವ ಮರ. ಅದರೊಳಗೆ ಕುಳಿತ ಪಕ್ಷಿಯೊಂದು ನೋವಿನಿಂದ ಕೂಗುತ್ತಿತ್ತು. ಮಕ್ಕಳು
ಕುತೂಹಲದಿಂದ ಆ ಮರದ ಬಳಿ ತೆರಳಿದರು. ಏ ಸುಂದರ ಪಕ್ಷಿಯೇ, ಎಲ್ಲರೂ ಸಂತೋಷದಿಂದ ಇದ್ದಾರೆ, ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ? ಏನದು ನಿನ್ನ ಅಳು ಎಂದು ಗಣೇಶ ಪಕ್ಷಿಯನ್ನು ಪ್ರಶ್ನಿಸಿದನು. ಅಣ್ಣ, ನೋಡಿಲ್ಲಿ ನನ್ನ ಮರವನ್ನು, ಎಲೆಗಳೆಲ್ಲ ಉದುರಿ ಹೋಗಿವೆ, ಟೊಂಗೆಗಳು ಬೋಳಾಗಿವೆ, ಶಕ್ತಿ ಇಲ್ಲದೆ ಮರ ಸೊರಗಿದೆ, ಆಗಲೋ ಈಗಲೋ ಬೀಳುವಂತಿದೆ ಎಂದಿತು ಪಕ್ಷಿ. ಹೌದೌದು, ಅದರಿಂದ ನಿನಗೇನು ತೊಂದರೆ? ಜೂಲಿ ಪಕ್ಷಿಯನ್ನು ಪ್ರಶ್ನಿಸಿದಳು. ಹಿಂದೆ ಈ ಮರವನ್ನು ನೀನು ನೋಡಿದ್ದೀಯಾ? ಆಗ ಏನಿದರ ಸೊಬಗು? ಮರದ ತುಂಬ ಹಸಿರೆಲೆಗಳು, ಟೊಂಗೆ ಟೊಂಗೆಗೂ ಹೂವು, ಹಣ್ಣು ಸಾವಿರಾರು, ತಂಪಾದ ನೆರಳು ಮನೆ ಮಾಡಿತ್ತು, ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು. ಅದೇನು ಕಾರಣವೋ ತಿಳಿಯದು, ಎಲೆಗಳೆಲ್ಲ ಒಮ್ಮಿಂದೊಮ್ಮೆಲೆ ಉದುರಲು ಆರಂಭಿಸಿದವು, ಮತ್ತೆ ಚಿಗುರೊಡೆಯಲಿಲ್ಲ. ಮರ ಬಣ್ಣಗೆಟ್ಟಿತು, ಸೊರಗಿತು, ಈಗ ಒಣಗುತ್ತಿದೆ ಎಂದಿತು ಪಕ್ಷಿ. ನಿನಗೆ ಈ ಮರದ ಮೇಲೆ ಅಷ್ಟೊಂದು ಪ್ರೀತಿ ಏಕೆ ಏಕೆ ಎಂದು ಲತಾ ಪ್ರಶ್ನಿಸಿದಳು. ನನ್ನ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದರು. ನಾನು ಇಲ್ಲಿಯೇ ಜನ್ಮ ತಳೆದೆ. ಆದರೆ ಈ ಮರ ಈಗ ಸಾಯಲು ಸಿದ್ಧವಾಗುತ್ತಿದೆ. ಹಾಗೇನಾದರೂ ಆದರೆ ನನಗೆ ತಾಣವೆಲ್ಲಿದೆ ಎಂದು ನೋವಿನಿಂದ ಉಸಿರಿತು. ಪಕ್ಷಿಯ ಈ ಮಾತು ಕೇಳಿ ಮಕ್ಕಳಿಗೆ ಕನಿಕರ ಉಂಟಾಯಿತು. ಪಕ್ಷಿಯ ನೋವನ್ನು ಅರ್ಥ ಮಾಡಿಕೊಂಡರು. ಅದನ್ನು ಹೋಗಲಾಡಿಸುವ ಬಗ್ಗೆ ವಿಚಾರ ಮಾಡಿದರು. ಪಕ್ಷಿಯು ಈ ಮರದ ಬಗ್ಗೆ ಹೊಂದಿರುವ ಭಾವುಕತೆ, ಅಭಿಮಾನದ ಬಗ್ಗೆ ಆಶ್ಚರ್ಯ ಉಂಟಾಗುತ್ತಿದೆ ಎಂದನು ಬಾಷೀರ್. ನಾವೆಲ್ಲ ಊರಿಗೆ ಹೋಗಿ ಸಸ್ಯವೈದ್ಯರನ್ನು ಕಾಣೋಣ, ಮರದ ಬಗ್ಗೆ ವಿಚಾರಿಸೋಣ, ಸೂಕ್ತ ಚಿಕಿತ್ಸೆ ಕೊಡಿಸಿ ಮರವನ್ನು ಉಳಿಸೋಣ. ಹಸಿರೇ ನಮ್ಮ ಉಸಿರು ಎಂಬ ನಾಣ್ಣುಡಿಯನ್ನು ಎಲ್ಲೆಡೆ ಸಾರೋಣ ಎಂದಳು ದಿವ್ಯಾ. ಎಲ್ಲ ಮಕ್ಕಳು ಊರಿಗೆ ಹಿಂದಿರುಗಿದರು. ಸಸ್ಯ ವೈದ್ಯರನ್ನು ಮರದ ಬಳಿ ಕರೆತಂದರು. ವೈದ್ಯರು ಮರವನ್ನು ಸಂಪೂರ್ಣವಾಗಿ ನೋಡಿದರು, ಟೊಂಗೆಯನ್ನು ಗಮನಿಸಿದರು, ಏನೇನೋ ವಿಚಾರ ಮಾಡಿ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು. ಒಣಗಿದ ಭಾಗಕ್ಕೆ ಔಷಧಿ ಸವರಿದರು. ಮಕ್ಕಳು ವೈದ್ಯರ ಸಲಹೆಯಂತೆ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದರು. ಕೆಲವು ದಿನಗಳು ಕಳೆದವು. ಮಳೆಗಾಲ ಬಂತು. ಮರ ಚಿಗುರೊಡೆಯಿತು, ಎಲೆಗಳು ಮೈದಳೆದವು, ಟೊಂಗೆಗಳಲ್ಲಿ ಹೂಗಳು ರಾರಾಜಿಸಿದವು, ಹೀಚು ಕಾಯಿ ಹಣ್ಣುಗಳು ಜೀವ ತಳೆದವು. ಆ ಮರಕ್ಕೆ ನೂರಾರು ಹಕ್ಕಿಗಳು ಬಂದವು. ಪಕ್ಷಿಗಳ ಕಲರವ ತುಂಬಿತು. ಮತ್ತೆ ಮಕ್ಕಳು ಪ್ರವಾಸಕ್ಕೆ ಬಂದರು. ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತು. ಮಕ್ಕಳು ಕುಣಿದು ಕುಪ್ಪಳಿಸಿದರು. ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಪಕ್ಷಿಗಳು ಹಾಡಿದವು. ಮರವು ಮೇಲುಗಾಳಿಗೆ ಎಲೆಗಳನ್ನು ಅಲುಗಾಡಿಸಿ ಸಂಗೀತ ನೀಡಿತು, ಋಣ ತೀರಿಸಿತು. ಮಕ್ಕಳು ಹೋ ಎಂದು ಕೂಗಿದರು, ಹಸಿರೇ ಉಸಿರು ಎಂದರು. ಮಕ್ಕಳೇ, ಈ ಪಾಠ ಮುಗಿದ ನಂತರ ನೀವು ಮನೆಯಲ್ಲಿ ಕುಳಿತು 2 ಬಾರಿ ಓದಿರಿ. ಈ ಪಾಠದಲ್ಲಿ ಬರುವ ವಿಶೇಷ ಪದಗಳ ಪರಿಚಯ. ಮೊದಲನೆಯದು ಮನೋಹರ. ಮನೋಹರ ಪದದ ಅರ್ಥ ಮನಸ್ಸಿಗೆ ಹಿತವಾದ. ಎರಡನೇ ಪದ ನೀರುಣಿಸು. ನೀರುಣಿಸು ಪದದ ಅರ್ಥ ನೀರು ಹಾಕು. ಮೂರನೇ ಪದ ತಾಣ. ತಾಣ ಪದದ ಅರ್ಥ ನೆಲೆ, ಜಾಗ. ನಾಲ್ಕನೇ ಪದ ಹೊಂಬಣ್ಣ. ಹೊಂಬಣ್ಣ ಪದದ ಅರ್ಥ ಚಿನ್ನದ ಬಣ್ಣ.
ಮಕ್ಕಳೇ, ಈ ಪದಗಳಿಗೆ ನಾವು ಈಗ ಸ್ವಂತ ವಾಕ್ಯ ರಚನೆ ಮಾಡೋಣ. ಸ್ವಂತ ವಾಕ್ಯ ರಚನೆ ಮಾಡುತ್ತಿದ್ದಂತೆ ನೀವು ಸಹ ಈ ಪದಗಳ ಅರ್ಥ ಮತ್ತು ಸ್ವಂತ ವಾಕ್ಯ ರಚನೆಯನ್ನು ನಿಮ್ಮ ಪುಸ್ತಕಗಳಲ್ಲಿ ಬರೆದುಕೊಳ್ಳಿ. ಮೊದಲನೆಯದು ನೀರುಣಿಸು. ಗಿಡಗಳು ನೀರಿಲ್ಲದೆ ಒಣಗುತ್ತಿರುವಾಗ ನೀರುಣಿಸಬೇಕು. ಎರಡನೇ ಪದ ತಾಣ. ಮೈಸೂರಿನ ಅರಮನೆ ಪ್ರವಾಸಿಗರ ತಾಣವಾಗಿದೆ. ಸುಂದರವಾದ ಪರಿಸರ. ಈ ಪರಿಸರದಲ್ಲಿ ಒಂದು ನದಿ, ಅದು ಕೃಷ್ಣಾ ನದಿ. ಈ ಕೃಷ್ಣಾ ನದಿ ಮೈದುಂಬ ಹರಿಯುತ್ತಿದ್ದಾಳೆ. ಅವಳ ಭೋರ್ಗರೆತ, ತೂರಾಟ, ಚೆಲ್ಲಾಟ, ಹರಿಯುವ ಓಟ ನಯನ ನೋಡುವುದಕ್ಕೆ ಮನಸ್ಸಿಗೆ ಮನೋಹರವಾಗಿದೆ. ಬಿಳಿಯ ನೊರೆ ನೋಡುವುದಕ್ಕೆ ಬಲು ಚೆಂದ. ಅಲೆಗಳು ಬರುವಾಗ ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೆ ಸೊಬಗು. ಬೆಳಗಿನ ಎಳೆ ಅಂದರೆ ಮುಂಜಾನೆಯ ಎಲೆ ಬಿಸಿಲಿನ ಹೊಳಪಿಗೆ ಮಿಣ ಮಿಣುಗುವ ನದಿ ಬಯಲು ಬಲು ಅಂದ. ಅಂತಹ ಸಂದರ್ಭ ಸೂರ್ಯನ ಹೊಂಬಣ್ಣದ ಕಿರಣಗಳು ನದಿಯ ಮೇಲೆ ಬಿದ್ದಾಗ ಅಲ್ಲಿ ಹನಿ ಹನಿಗೂ ಮುತ್ತಿನ ಮಣಿಯ ರೂಪ ಬಹಳ ಸುಂದರವಾಗಿ ಕಾಣುತ್ತದೆ. ಕೃಷ್ಣಾ ನದಿಯಲ್ಲಿ ಹಲವಾರು ನಡುಗಡ್ಡೆಗಳಿವೆ. ಅವುಗಳಲ್ಲಿ ಸುಂದರವಾದ ಗಡ್ಡೆ ನಾರದ ಗಡ್ಡೆ. ಅದು ಎಲ್ಲಿದೆ ಎಂದರೆ ರಾಯಚೂರು ಸಮೀಪವಿದೆ. ಬಹಳ ಹಿಂದೆ ಇಲ್ಲಿ ನಾರದ ಮುನಿಗಳು ತಪಸ್ಸು ಮಾಡಿದ್ದರೆಂಬ ಪ್ರತೀತಿ ಇದೆ. ಹಾಗೆಯೇ ಅಲ್ಲೊಂದು ಶಿವ ದೇವಾಲಯವೂ ಇದೆ. ಅಲ್ಲಿ ಸದಾ ಹಚ್ಚ ಹಸಿರಿನಿಂದ ಕೂಡಿ ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ. ಹಚ್ಚ ಹಸಿರು ಎಲ್ಲೆಡೆ ಕಾಣುತ್ತಿದ್ದರೆ ನಮ್ಮ ಮನಸ್ಸಿಗೆ ಆನಂದ, ಸಂತೋಷ ಉಂಟಾಗುತ್ತದೆ. ಇಂತಹ ಸುಂದರವಾದ ಪ್ರವಾಸಿ ತಾಣ ಯಾವುದೆಂದರೆ ನಡುಗಡ್ಡೆ. ಈ ನಡುಗಡ್ಡೆ ಪ್ರವಾಸಿ ತಾಣವೂ ಹೌದು. ಈ ಸುಂದರ ತಾಣವನ್ನು ನೋಡಲು ಅನೇಕ ಪ್ರವಾಸಿಗರು ಇಲ್ಲಿಗೆ ಬರುತ್ತಿದ್ದರು. ಆದ್ದರಿಂದ ಶಾಲಾ ಮಕ್ಕಳು ಸಹ ಈ ಸುಂದರವಾದ ತಾಣವನ್ನು ನೋಡಲು ಶಾಲಾ ಮಕ್ಕಳು ಪ್ರವಾಸ ಹೊರಟಿದ್ದರು. ಮಕ್ಕಳು ಈ ಸುಂದರವಾದ ಪರಿಸರ ನೋಡುತ್ತಾ ಸುಂದರ ತಾಣದ ಸವಿ ಉಣ್ಣುತ್ತಿದ್ದರು. ಅಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಹಕ್ಕಿಯೊಂದರ ನೋವಿನ ಕೂಗು ಕೇಳಿಸುತ್ತದೆ. ಅತ್ತ ಆ ಕಡೆಯೇ ತಿರುಗಿ ನೋಡಿದಾಗ ಅನೇಕ ಟೊಂಗೆಗಳನ್ನು ಹರಡಿಕೊಂಡಿರುವ ಬೋಳು ಮರ, ಅದು ಒಣಗಿ ಹೋಗಿತ್ತು. ಯಾವುದೇ ಎಲೆಗಳಿಲ್ಲದೆ, ಹೂವು ಕಾಯಿಗಳಿಲ್ಲದೆ ಒಣಗಿ ಹೋಗಿತ್ತು. ಅದರೊಳಗೆ ಕುಳಿತ ಪಕ್ಷಿಯೊಂದು ನೋವಿನಿಂದ ಕೂಗುತ್ತಿತ್ತು. ಮಕ್ಕಳೆಲ್ಲ ಕುತೂಹಲದಿಂದ ಅತ್ತ ತೆರಳಿದರು. ಆಗ ಗಣೇಶನು, ಏಯ್ ಸುಂದರ ಪಕ್ಷಿಯೇ, ಎಲ್ಲರೂ ಸಂತೋಷದಿಂದ ಇದ್ದಾರೆ, ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ? ಏನದು ನಿನ್ನ ಅಳು ಎಂದು ಪ್ರಶ್ನೆ ಕೇಳುತ್ತಾನೆ. ಆಗ ಆ ಪಕ್ಷಿಯು ಹೇಳುತ್ತದೆ, ಅಣ್ಣ ನೋಡಿಲ್ಲಿ, ನನ್ನ ಮರದ ಎಲೆಗಳೆಲ್ಲವೂ ಉದುರಿ ಹೋಗಿವೆ, ಟೊಂಗೆಗಳೆಲ್ಲ ಬೋಳಾಗಿವೆ. ಶಕ್ತಿ ಇಲ್ಲದೆ ಮರ ಈಗಲೋ ಆಗಲೋ ಬೀಳುವಂತಿದೆ ಎಂದು ಪಕ್ಷಿ ಹೇಳಿದಾಗ ಜೂಲಿ ಪಕ್ಷಿಯನ್ನು ಕೇಳುತ್ತಾಳೆ, ಈ ಮರ ಈಗಲೋ ಆಗಲೋ ಬೀಳುತ್ತದೆ, ಹೌದು, ಅದರಿಂದ ನಿನಗೇನು ತೊಂದರೆ ಎಂದು ಕೇಳಿದಳು. ಅದಕ್ಕೆ ಪಕ್ಷಿ ಜೂಲಿಗೆ ಪ್ರಶ್ನಿಸುತ್ತದೆ. ಆ ಪ್ರಶ್ನೆ ಏನೆಂದರೆ, ಹಿಂದೆ ಈ ಮರವನ್ನು ನೀನು ನೋಡಿದ್ದೀಯಾ? ಆಗ ಏನಿದರ ಸೊಬಗು ಎಂದು ಕೇಳಿ ಪಕ್ಷಿ ಅನಂತರ ಮರದ ಬಗ್ಗೆ ಹೀಗೆ ವಿವರಿಸುತ್ತದೆ. ಮರದ ತುಂಬ ಹಸಿರೆಲೆಗಳು, ಟೊಂಗೆ ಟೊಂಗೆಗೂ ಹೂವು, ಸಾವಿರಾರು ಹಣ್ಣುಗಳನ್ನು ನೀಡುತ್ತಿತ್ತು. ತಂಪಾದ ನೆರಳು, ನೂರಾರು ಪಕ್ಷಿಗಳಿಗೆ ಈ ಮರ ಆಶ್ರಯ ತಾಣವಾಗಿತ್ತು. ಅದೇನೋ ಕಾರಣವೋ ಒಮ್ಮಿಂದೊಮ್ಮೆಲೆ ಎಲೆಗಳೆಲ್ಲವೂ ಉದುರಲು ಪ್ರಾರಂಭವಾಯಿತು. ಮತ್ತೆ ಚಿಗುರೊಡೆಯಲೇ ಇಲ್ಲ. ಬಣ್ಣವು ಹದಗೆಟ್ಟು ಸೊರಗಿ ಈಗ ಒಣಗಿದೆ ಎಂದು ಹಕ್ಕಿ ಹೇಳಿತು. ಆಗ ಲತಾ ಕೇಳಿದಳು, ನಿಮಗೆ ಈ ಮರದ ಮೇಲೆ
ಅಷ್ಟೊಂದು ಪ್ರೀತಿ ಏಕೆ ಎಂದು ಕೇಳಿದಾಗ ಪಕ್ಷಿ ಹೇಳುತ್ತದೆ, ನನ್ನ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದರು, ತಮ್ಮ ವಂಶವನ್ನು ಬೆಳೆಸಿದರು. ನಾನು ಹುಟ್ಟಿದ್ದು ಕೂಡ ಈ ಮರದಲ್ಲಿಯೇ. ಆದರೆ ಈಗ ಈ ಮರ ಒಣಗಿ ನಿಂತಿದೆ. ಹಾಗಾದರೆ ನನಗೆ ಇಲ್ಲಿ ಸ್ಥಳವೆಲ್ಲಿ ಎಂದು ನೊಂದು ಪಕ್ಷಿಯು ಹೇಳುತ್ತದೆ. ಈ ಮಾತನ್ನು ಕೇಳಿದ ಮಕ್ಕಳಿಗೆ ಮರದ ಮೇಲೆ ಹಾಗೂ ಹಕ್ಕಿಯ ಮೇಲೆ ಕನಿಕರ ಉಂಟಾಯಿತು. ಪಕ್ಷಿಯ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅದರ ದುಃಖವನ್ನು ಹೇಗಾದರೂ ಮಾಡಿ ನಿವಾರಿಸಬೇಕಲ್ಲ ಎಂದು ವಿಚಾರ ಮಾಡಿದರು. ಪಕ್ಷಿಯು ಈ ಮರದ ಬಗ್ಗೆ ಹೊಂದಿರುವ ಭಾವುಕತೆ, ಅಭಿಮಾನದ ಬಗ್ಗೆ ಆಶ್ಚರ್ಯ ಉಂಟಾಗುತ್ತದೆ ಎಂದು ಬಾಷೀರ್ ಹೇಳಿದನು. ಆಗ ದಿವ್ಯ ಹೇಳುತ್ತಾಳೆ, ನಾವೆಲ್ಲ ಊರಿಗೆ ಹೋಗಿ ಸಸ್ಯ ವೈದ್ಯರನ್ನು ಕಂಡು ಮರದ ಬಗ್ಗೆ ತಿಳಿಸಿ ಅದಕ್ಕೆ ಸೂಕ್ಷ್ಮ ಚಿಕಿತ್ಸೆ ಮಾಡಿಸಿ ಮರವನ್ನು ಉಳಿಸೋಣ. ಹಸಿರೇ ನಮ್ಮ ಉಸಿರು ಎಂದು ಹೇಳಿದಳು. ಎಲ್ಲ ಮಕ್ಕಳು ಊರಿಗೆ ಹಿಂದಿರುಗಿದರು. ಸಸ್ಯ ವೈದ್ಯರನ್ನು ಮರದ ಬಳಿಗೆ ಕರೆತಂದರು. ವೈದ್ಯರು ಮರವನ್ನು ಸಂಪೂರ್ಣವಾಗಿ ನೋಡಿ ಟೊಂಗೆಯನ್ನು ಗಮನಿಸಿದರು. ಏನೇನೋ ವಿಚಾರ ಮಾಡಿ ಕೊನೆಗೆ ಮರದ ಬೇರುಗಳಿಗೆ ಚುಚ್ಚುಮದ್ದು ಕೊಟ್ಟರು. ಒಣಗಿದ ಭಾಗಕ್ಕೆ ಔಷಧಿ ಸವರಿದರು. ಮಕ್ಕಳು ವೈದ್ಯರ ಸಲಹೆಯಂತೆ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದರು. ಹೀಗೆ ಕೆಲವು ದಿನ ಕಳೆಯುತ್ತದೆ. ಮಳೆಗಾಲವು ಪ್ರಾರಂಭವಾಗುತ್ತದೆ. ಮರ ಚಿಗುರೊಡೆಯಿತು. ಎಲೆಗಳು ಮೈದಳೆದವು. ಟೊಂಗೆಗಳಲ್ಲಿ ಹೂವು ಕಾಣಿಸಿಕೊಂಡವು. ಈಚುಕಾಯಿ ಹಣ್ಣುಗಳು ಕ್ರಮೇಣ ಜೀವ ತಳೆದವು. ಆ ಮರಕ್ಕೆ 100 ಹಕ್ಕಿಗಳು ಬಂದವು. ಪಕ್ಷಿಗಳ ಕಲರವದಿಂದ ವಾತಾವರಣ ಸಂಭ್ರಮಗೊಂಡಿತು. ಹೀಗೆ ಕಳೆಯುತ್ತಿದ್ದಂತೆ ಮತ್ತೆ ಮಾರನೆಯ ವರ್ಷ ಮಕ್ಕಳು ಪ್ರವಾಸಕ್ಕೆ ಈ ಸುಂದರವಾದ ಸ್ಥಳಕ್ಕೆ ಬರುತ್ತಾರೆ. ಆಗ ಮರವನ್ನು ನೋಡಿದರು. ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಹರ್ಷ ಉಲ್ಲಾಸ ತಂದಿತು. ಇದನ್ನು ಕಂಡ ಮಕ್ಕಳು ಕುಣಿದು ಕುಪ್ಪಳಿಸಿದರು. ಮಕ್ಕಳು ಮಾಡಿದ ಈ ಉಪಕಾರಕ್ಕೆ ಹಕ್ಕಿಗಳು ಮೆಚ್ಚಿ ಪಕ್ಷಿಗಳೆಲ್ಲವೂ ಹಾಡಿದವು. ಮರವು ಮೇಲುಗಾಳಿಯನ್ನು, ಎಲೆಗಳನ್ನು ಅಲುಗಾಡಿಸಿ ಸಂಗೀತ ನೀಡಿ ಅವರನ್ನು ಮತ್ತಷ್ಟು ಸಂತೋಷಗೊಳಿಸಿ ಋಣ ತೀರಿಸಿತು. ಮಕ್ಕಳೆಲ್ಲರೂ ಹಸಿರೇ ಉಸಿರು ಎಂದು ಒಟ್ಟಾಗಿ ಕೂಗಿದರು. ಮಕ್ಕಳೇ, ಇದರಿಂದ ನಮಗೆ ತಿಳಿಯುವುದೇನೆಂದರೆ, ನಾವು ಪ್ರಕೃತಿಯಲ್ಲಿ ಅನೇಕ ಹೆಚ್ಚು ಮರಗಳನ್ನು ಬೆಳೆಸಿ ನಮ್ಮ ಪ್ರಕೃತಿಯನ್ನು ಸುಂದರವಾಗಿ ಹಚ್ಚ ಹಸಿರಿನಿಂದ ನಾವು ಕಾಪಾಡಿಕೊಳ್ಳಬೇಕು. ಆಗ ಮಾತ್ರ ನಮಗೆ ಆಮ್ಲಜನಕ ಹೆಚ್ಚಾಗಿ ದೊರೆಯುತ್ತದೆ. ಹಾಗೆಯೇ ತೊಂದರೆಗಳು ಎಲ್ಲರಿಗೂ ಬರುವುದು ಸಹಜ. ಆ ತೊಂದರೆಯಿಂದ ನಾವು ಹೇಗೆ ಪಾರಾಗಬೇಕು ಎಂಬುದನ್ನು ನಾವು ಉಪಾಯ ಮಾಡಿ ಅದಕ್ಕಿರುವಂತಹ ಬೇರೆ ಮಾರ್ಗಗಳನ್ನು ನಾವು ಅನುಸರಿಸಬೇಕು. ಮಕ್ಕಳೇ, ಇಲ್ಲಿಯವರೆಗೂ ಪಾಠ ಅರ್ಥವಾಯ್ತಲ್ವಾ? ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಬೇಕು. ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಪಕ್ಷಿಗಳು ಹೇಗೆ ಮೆಚ್ಚಿಕೊಂಡವು? ಹೌದು ಮಕ್ಕಳೇ, ಬೋಳು ಮರಕ್ಕೆ ಮಕ್ಕಳು ಸಸ್ಯ ವೈದ್ಯರನ್ನು ಕರೆಸಿ ಚಿಕಿತ್ಸೆ ಕೊಡಿಸಿ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದರು. ಈ ಸತ್ಕಾರ್ಯವನ್ನು ಪಕ್ಷಿಗಳು ಮೆಚ್ಚಿಕೊಂಡವು. ವ್ಯಾಕರಣ. ಬುಡ ಎಂಬುದು ಒಂದು ಪದವಾಗಿದೆ. ಈ ಪದಕ್ಕೆ ತಲೆ ಎಂಬುದು ವಿರುದ್ಧ ಪದವಾಗಿದೆ. ಹಾಗೆಯೇ ಎರಡನೇ ಪದ ಸಂತೋಷ. ಈ ಸಂತೋಷ ಎಂಬ ಪದಕ್ಕೆ ವಿರುದ್ಧ ಅರ್ಥವನ್ನು ಕೊಡುವಂತಹ ಪದ ಅಸಂತೋಷ. ಮೂರನೇ ಪದ ಮೆಲ್ಲಗೆ. ಮೆಲ್ಲಗೆ ಪದಕ್ಕೆ ವಿರುದ್ಧ ಅರ್ಥವನ್ನು ಕೊಡುವಂತಹ ಪದ ಜೋರು. ನಾಲ್ಕನೇ ಪದ
ಇಂಪು. ಇಂಪು ಪದಕ್ಕೆ ವಿರುದ್ಧ ಅರ್ಥವನ್ನು ಕೊಡುವಂತಹ ಪದ ಕರ್ಕಶ. ಮಕ್ಕಳೇ, ಈ ಪದವನ್ನು ಸೇರಿಸಿ ವಿರುದ್ಧಾರ್ಥಕ ಪದ ಎಂದರೇನು ಎಂಬುದನ್ನು ತಿಳಿಸಿ. ಹೌದು ಮಕ್ಕಳೇ, ವಿರುದ್ಧ ಅರ್ಥವನ್ನು ಕೊಡುವ ಪದಗಳೇ ವಿರುದ್ಧಾರ್ಥಕ ಪದಗಳು ಎಂದು ಕರೆಯುತ್ತೇವೆ. ಕೃಷ್ಣಾ ನದಿಯ ಓಟ ಯಾವ ರೀತಿ ನಯನ ಮನೋಹರವಾಗಿದೆ. ಹೌದು ಮಕ್ಕಳೇ, ಕೃಷ್ಣಾ ನದಿ ಮೈದುಂಬಿ ಹರಿಯುವಾಗ ಭೋರ್ಗರೆತ ಮಾಡುತ್ತಾ ತೂರಾಡುತ್ತಾ ಚೆಲ್ಲಾಡುತ್ತಾ ಬಿಳಿಯ ನೊರೆಯಂತೆ ಕಾಣಿಸುತ್ತಾ ಸುಳಿಗಳಲ್ಲಿ ಸುತ್ತುತ್ತಾ ಹರಿಯುತ್ತದೆ. ಸೂರ್ಯನ ಕಿರಣಗಳು ನದಿಯ ಮೇಲೆ ಬಿದ್ದು ಹನಿ ಹನಿಯು ಮುತ್ತಿನ ಮಣಿಯ ರೂಪದಂತೆ ಕಾಣಿಸುತ್ತಾ ನಯನ ಮನೋಹರ ಉಂಟು ಮಾಡುತ್ತದೆ. ಅದಕ್ಕೆ ಇದು ನೋಡುವುದಕ್ಕೆ ಕಣ್ಣಿಗೆ ಮನೋಹರವಾಗಿ ಕಾಣುತ್ತದೆ. ಎರಡನೇ ಪ್ರಶ್ನೆ, ಕೃಷ್ಣಾ ನದಿಯ ಬಳಿ ಯಾವ ರೀತಿಯ ಮರವಿತ್ತು. ಹೌದು ಮಕ್ಕಳೇ, ಹಾಗೆಯೇ ಕೃಷ್ಣಾ ನದಿಯ ಬಳಿ ಬೋಳು ಮರವೊಂದು ಇತ್ತು. ಹಾಗಾದರೆ ಮಕ್ಕಳೇ, ಈ ಮರಕ್ಕೆ ಸಸ್ಯ ವೈದ್ಯರು ಹೇಗೆ ಉಪಚರಿಸಿದರು. ಹೌದು ಮಕ್ಕಳೇ, ಈ ಮರವನ್ನು ಸಸ್ಯ ವೈದ್ಯರು ಸಂಪೂರ್ಣವಾಗಿ ವೀಕ್ಷಿಸಿದರು, ಟೊಂಗೆಗಳನ್ನು ಗಮನಿಸಿದರು, ಏನೇನೋ ವಿಚಾರ ಮಾಡಿ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು, ಒಣಗಿದ ಭಾಗಕ್ಕೆ ಔಷಧಿ ಸವರಿದರು, ಮಕ್ಕಳಿಂದ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದರು. ಇವರೆಲ್ಲ ಪ್ರಯತ್ನದಿಂದಾಗಿ ಮರ ಚಿಗುರೊಡೆಯಿತು. ಮಕ್ಕಳೇ, ಈ ಒಂದು ತರಗತಿಯಲ್ಲಿ ನಾವು ಕೂಗುತ್ತಿದೆ ಪಕ್ಷಿ ಎಂಬ ಪಾಠದಲ್ಲಿ ಪಕ್ಷಿಯ ಕೂಗಿಗೆ ಸಹಾಯ ಮಾಡುವ ಜೀವಿಗಳು ಹಾಗೂ ಮರದ ಮಹತ್ವದ ಬಗ್ಗೆ ತಿಳಿದುಕೊಳ್ಳಲಾಯಿತು. ಕೂಗುತ್ತಿದೆ ಪಕ್ಷಿ ಎಂಬ ಪಾಠದ ಸಂಪೂರ್ಣ ಸಾರಾಂಶವನ್ನು ನಾವು ಗ್ರಹಿಸಿಕೊಳ್ಳಲಾಯಿತು. ಇಲ್ಲಿಯವರೆಗೂ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.